ಅನುರಾಗ ದೇವಿಯೇ ಅನುರಾಗ ದೇವಿಯೇ ಈ ಪ್ರಿಯತಮನ ಸ್ವಾಗತ ಪ್ರೇಮವಿದು ಅನುರಾಗ ದೇವಿಯೇ ಈ ಪ್ರಿಯತಮನ ಸ್ವಾಗತ ನಿನ್ನ ಕಣ್ಣ ಭಾಷೆನ ಬಲ್ಲೆ ಅದು ಪ್ರಣಯದ ಕರವೊಂದೇ ಬಾಲೇಶ್ವರಿ ನಿನ್ನ ಕಣ್ಣ ಭಾಷೆನ ಬಲ್ಲೆ ಅದು ಪ್ರಣಯದ ಕರವೊಂದೇ ನಿನ್ನ ಕಂಡು ಬಲಮೋವಗೊಂಡೆ ನಿನ್ನ ಅಂತ್ಯಕ್ಕೆ ಬೆರಗಾದೆ ನಿನ್ನ ಕಂಡು ಬಲಮೋಹಗೊಂಡೆ ನಿನ್ನ ಅಂದಕ್ಕೆ ಬೆರಗಾದೆ ಯೌವನದ ಮನಸ್ಸುಗಳ ಅರಳಿದ ಸುಮಬಾಲೆ ಪುರಂದರಿಗೆ ನನ್ನೊಳಗಿನ ಪ್ರೇಮವಿದು ಪ್ರಾಣೇಶ್ವರಿ ಅನುರಾಗ ದೇವಿಯೇ ಈ ಪ್ರಿಯತಮನ ಸ್ವಾಗತ ಈ ಪ್ರಿಯತಮನ ಸ್ವಾಗತ
ಪ್ರಾಣೇಶ್ವರ. ಪ್ರಾಣೇಶ್ವರಿ, ಏಕೆ ಸ್ವಾಮಿ ನಾಚಿಕೆ? ನನಗೇಕೆ ನಾಚಿಕೆ? ನಿಮಗೆ ಹಾಗಾದ್ರೆ ಈ ಕಡೆ ತಿರುಕೊಳ್ಳೋದು ಏತಕ್ಕೆ? ಆಯಾತಾಕ್ಷಿ, ಬ್ರಹ್ಮನ ಜಗತ್ತಿನಲ್ಲಿ ಅನೇಕ ಶ್ರೀರತ್ನಗಳನ್ನು ಸೃಷ್ಟಿ ಮಾಡಿದನು. ಅವರುಗಳನ್ನು ನೋಡಿದ ದಕ್ಷ ಬ್ರಹ್ಮನು ವಿಕಾರಿಗಳೆಂದು ತಿಳಿದು ಅರವಿಂದದಲ್ಲಿ ಔತಿಕೊಂಡಿರುವ ಆ ಪರಾಗದಿಂದ ಮಾಡಿದ ಬೊಂಬೆಯಂತೆ ನಿನ್ನಂಥ ಪುತ್ರಿಯರನ್ನ ಆ ಜಗದೀಶನ ವರದಿಂದ ಪಡೆದಿದ್ದನು. ಅವರುಗಳಲ್ಲಿ ನೀನೆಲ್ಲವೇ ಗಂಧರ್ವರಾಣಿ. ಆತ್ಮದೇವ ಗಂಧರ್ವ ರೂಪದಲ್ಲಿ ಹೆಸರಾಂತವನು ಕೋಗಿಲ ಶಬ್ದವನ್ನು ಗ್ರಹಣ ಮಾಡಿ ಆ ಬ್ರಹ್ಮದೇವನು ಒಂದು ಚೆಲುವಾದ ಶರೀರವನ್ನು ನಿರ್ಮಿಸಿರುವನೋ ಏನೋ ಎಂಬಂತೆ ಈ ನಿಮ್ಮ ಶರೀರದಲ್ಲಿ ಒಂದು ರಾಧಕಾಂತಿಯು ಕಾಣುತ್ತಿರುವುದು. ಅದಿರಲಿ ದೇವ, ದಕ್ಷಸುತೆಯರಾದ ನಮ್ಮೆಲ್ಲರ ವಿವಾಹವಾದ ಮೇಲೆ ಆ ಚಂದ್ರಮನು ಈ ನುಳಿದ ಸಹೋದರಿಯನ್ನು ನಿರಾಕರಿಸಿ ರೋಹಿಣಿಯೊಬ್ಬಳನ್ನೇ ಅತಿಯಾದ ಪ್ರೀತಿಯಿಂದ ಕಾಣುತ್ತಿರುವನಂತೆ. ಅದೇಕೆ ದೇವ? ಅವರಿಗಿಲ್ಲ ಪತಿ ಚಂದ್ರದೇವನ ಕರುಣೆ, ಚಂದ್ರ ಲೋಕದಲ್ಲಿ ಪದ್ಮ. ಅವರಿಗಿಲ್ಲ ಪತಿ ಚಂದ್ರದೇವನ ಕರುಣೆ, ಚಂದ್ರ ಲೋಕದಲ್ಲಿ ಪದ್ಮ. ಚಂದ್ರ ಲೋಕದಲ್ಲಿ ಪದ್ಮ. ಆ ಸತಿರ ಪ್ರೇಮವನ್ನು ಕೊಲೆ ಮಾಡಿದ ಸಲುವಾಗಿ ಆ ನಿನ್ನ ಸಹೋದರ ಗಮನವು ಚಂದ್ರ ಲೋಕದ ಅಮರ ಭೂಮಿಯಲ್ಲಿ ಹರಿಯುವಾಗ ಆ ಚಂದ್ರಮನಿಗೊಂದು ದುಷ್ಟಕಾಲ. ಆ ದುಷ್ಕಾಲವನ್ನು ನಾನು ಯೋಚಿಸುವುದಿಲ್ಲ ಪ್ರೇಮನಾಥ. ಪತಿಯ ಪ್ರೇಮವಿಲ್ಲದ ಮಾನುನ್ಯರಿಗೆ ಈ ಜಗತ್ತಿನಲ್ಲಿ ಬೆಲೆ ಇಲ್ಲ. ಅಂತಹ ಪತಿಯನ್ನು ಕೈ ಹಿಡಿದ ಸತಿಯ ಬಾಳು ಹಗಲು ಮಾಸಕ್ಕೆ ಸಿಲುಕಿದ ಉಲುಕದಂತೆಯೂ ಸೂರ್ಯನ ರಶ್ಮಿಗಳಿಗೆ ಕಣ್ಸಿಡಿದ ಕಪ್ಪೋದದಂತೆಯೂ ಅನಂತ ಕಷ್ಟಗಳಿಗೆ ಗುರಿಯಾಗುವರು. ಅವರ ಶೃಂಗಾರ ವಿಲಾಸಗಳೆಲ್ಲವೂ ದೇವರಿಲ್ಲದ ಗುಡಿಯಂತೆಯೂ ಕಮಲವಿಲ್ಲದ ಕೊಳದಂತೆಯೂ ನಿರರ್ಥಕವಾಗಿರುವುದು ದೇವ. ಅವರಿಗಿಲ್ಲ ನೆನೆದರ ಕಿರಿಯ ಪತ್ನಿಯಲ್ಲಿ ಪಾತಕವನ್ನು ನೀ ಏಕೆ ಪಶ್ಚಾತ್ತಾಪ ಪಡ್ತಿರುವೆ? ನಿನ್ನ ಸಹೋದರಿಯರ ಆ ಭಾಗ್ಯಕ್ಕಾಗಿ ಅದೆಲ್ಲ ಅವರವರ ಪೂರ್ವ ಕರ್ಮಜಿತ ವಿಶೇಷ ವಿಧಿಯಾಗಿರುವುದು. ಹಾ ಹೌದು, ಅದಕ್ಕೆಲ್ಲ ನನ್ನ ಸಹೋದರಿಯಾದ ರೋಹಿಣಿಯೇ ಕಾರಣ. ಅವಳಿಗಿಲ್ಲ ನಮ್ಮ ರಕ್ತ ಸಂಬಂಧದ ತೊಡಗು. ಅವಳೀಗ ನಮ್ಮ ಸಹೋದರಿಯಾಗಿದ್ದರೆ ಏನುಳಿದ ಸಹೋದರಿಯರ ಕಷ್ಟ ಸುಖಗಳನ್ನು ವಿಚಾರಿಸುತ್ತಿದ್ದಳು. ಕಣ್ಮಣಿಯೇ ವಾ ಕಣ್ಮಣಿಯೇ ಅನುರಾಗದೆ ಪತೆಯೇ, ಕಣ್ಮಣಿಯೇ ವಾ ಕಣ್ಮಣಿಯೇ ಗಮ ಗಮ ಗಮಿಸಿದ ಗಮಕಗಳು
ಪ್ರಾಣೇಶ್ವರಿ ಬೇಡವೇ? ಬೇಕು. ಮತ್ತೆ ಅವರೇಕೆ? ಅವರು ಆಗಿರಲಿ, ಅವ್ರು ಬೇಕಾ? ಏನು ಮಾಡೋಕ್ಕಾಗಲ್ಲ. ಹಾ, ಇದು ಆಟ, ಇದು ಆಟ. ಹತ್ತಿಗಳೇ ಬೇಡ ರೋಹಿಣಿನ ಪದ್ಮ, ಅವಳೆಲ್ಲ ನಿನ್ನ ಪ್ರೇಮ ವಿಚ್ಛೇದನಕ್ಕೆ ಕಾರಣಳಾದ ಸುಂದರಿ. ಅದನ್ನು ನಾನು ಚೆನ್ನಾಗಿ ಬರಲಿಲ್ಲ ಸ್ವಾಮಿ. ಹಾ, ಸ್ತ್ರೀಯನ್ನು ಕಂಡ ಪುರುಷನು ಸ್ತ್ರೀಯನ್ನು ನೋಡಿ ಇಕ್ಕವನು ಮರುಕ್ಷಣದಲ್ಲಿಯೇ ಹೃದಯ ಹೀನನಾಗುವನು. ಮನ ಬರ್ಕವನು ಬಿಡು ದೇವಿ, ಇರ್ರಿ ಮನ ಬರ್ಕವನು ಬಿಡು ದೇವು. ಇಂಥ ನಂಬಿರುವರ ಪ್ರೇಮ ವಿಲಾಸಗಳಲ್ಲಿ ಆ ವೃತ ಮನಸ್ಸಿಗೆ ಆಲಾಪನೆಯನ್ನು ತಂದುಕೊಳ್ಳಬಾರದು. ಬಾ, ಅಲ್ಲಿ ನೋಡು ಬಿಸಿಲಿನ ಜೋಲಿ, ಅಲ್ಲಿ ನೋಡು ಬಿಸಿಲಿನ ಜೋಲಿ ಉರಿಯುತ್ತಿದ್ದರು ಆ ವನಬದ್ಧ ಕೊಳದಲ್ಲಿ ರಾಜ ಅಂಶಗಳು ಹೇಗೆ ಸಂತೋಷವಾಗಿ ನಲಿದಾಡ್ತಿವೆ. ಈ ಮಾತನ್ನು ಯಾರಿಗೆ ಹೇಳುತ್ತಿರುವಿರಿ? ಇಬ್ಬರಿಗೂ ಹೇಳ್ತಿರುವರು, ಮೂರು ಜನರು ಬೇಕು, ಒಬ್ಬರಿಗೆ ಏಕೆ ಹೇಳಬೇಕು? ಪ್ರಿಯತಮೇ ಪ್ರಾಣೇಶ್ವರ,
ಸಂತೋಷವಾಯ್ತೆ ಸಂತೋಷವಾಯಿತು, ಸಮಾಧಾನವಾಯ್ತೆ ಸಮಾಧಾನವಾಗಿತ್ತು. 3 ಜನಕ್ಕೆ 3 ಜನಕ್ಕೆ ಸಾಕಾಗ್ಲಿಲ್ವೇ? ನಡೀರಿ ಹೋಗೋಣ.